ಶರಣ್ ರಿಪೋ ಎಲ್ಲರಿಗೂ ಈಗಿನ ಕಾಲದಾಗ ಪಿಜ್ಜಾ ಅಂದರೆ ಹೆಣ ಕೂಡ ಬಾಯಿ ಬಿಡ್ತೈತೆ ಅನ್ನೋಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಪಿಜ್ಜಾ ಅಷ್ಟು ಎಲ್ಲರಿಗೂ ಇಷ್ಟ ರೀಪ, ನನಗೂ ಇಷ್ಟ. ಬಟ್ ನಾ ಇವತ್ತು ಮಾಡಿರೋ ಈ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟಿಂದ ನೀವು ಪಿಜ್ಜಾ ಮಾಡಿದ್ರಂದ್ರೆ ದೇಹಕ್ಕೆ ಭಾಳ ಹೆಲ್ದಿ ಇರ್ತೈತಿ. ಮಕ್ಳು ಎಷ್ಟು ಸತಿ ಕೇಳ್ರು ನೀವು ಅಷ್ಟು ಸತಿ ಮಾಡ್ಕೊಡ್ಬೋದು, ಅಷ್ಟು ಬೆನಿಫಿಟ್ಸ್ ಇರೋ ಇದನ್ನ ಯಾವುದರಿಂದ ಮಾಡೇನಿ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಯಾವತ್ತು ಕೇಳಿರ್ಲಾರ್ದಂತಂಗ ನಾ ಅಂತ ಇಂಗ್ರೀಡಿಯೆಂಟ್ ತೊಗೊಂಡು ಮಾಡಕತ್ತೀನಿ ಬಾರ್ಲಕ್ಕಿ. ಬಾರ್ಲಕ್ಕಿ ವೆರಿ ಫೇಮಸ್ ಐತಿ. ಇದರಿಂದ ರೊಟ್ಟಿ ಮಾಡ್ಬೋದು, ಗಂಜಿ ಮಾಡ್ಬೋದು, ಕರ್ಡ್ ರೈಸ್ ಮಾಡ್ಬೋದು, ಬಿಸಿಬೇಳೆ ಮಾತು ಮಾಡ್ಬೋದು. ಇದೆಲ್ಲನೂ ರೆಸಿಪಿ ಆಲ್ರೆಡಿ ನಾ ಶೇರ್ ಮಾಡೇನಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ. ಇಲ್ಲಿ ಏನು ಮಾಡ್ತೇನಪ್ಪ ಅಂದರೆ 2 ಗ್ಲಾಸ್ ಅಷ್ಟು ನಾ ಇಲ್ಲಿ ಬಾರ್ಲಕ್ಕಿ ತೊಗೊಂಡು ಅವತ್ರನ ರಾತ್ರಿ ನೆನೆಸಿಡ್ತೇನೆ. ನೀವು ನೆನೆಸಿಡ್ಲಿಲ್ಲ ಅಂದ್ರೂ ನಡಿತೈತಿ, ಡೈರೆಕ್ಟ್ ಪೌಡ್ರ್ ಮಾಡ್ಕೊಂಡು ಮಾಡ್ಕೋಬೋದು. ನೆನೆಸಿಟ್ರೆ ಏನಾಕತಿ ಮಸ್ತ್ ಅನಿಸ್ತೈತಿ. ಮತ್ತು ಇದ್ರದ್ದು ನೀರು ಯೂಸ್ಫುಲ್ ಇರೋದ್ರಿಂದ ಬೆಳಿಗ್ಗೆ ಆ ನೀರು ಕುಡಿದೀವಿ ಅಂದ್ರೆ ಬ್ಲಡ್ ಶುಗರ್ ಲೆವೆಲ್ಲ ಕಂಟ್ರೋಲಿಗೆ ಬರ್ತೈತಿ. ಹಿಂಗಾಗಿ 2 in 1 ಬೆನಿಫಿಟ್ಸ್ ಸಂಬಂಧ ನಾ ಇದನ್ನು ರಾತ್ರಿ ಎಲ್ಲ ನೆನೆಯಿಟ್ಟೇನಿ. ಈಗ ಒಂದು ಮಿಕ್ಸರ್ ಜಾರಿಗೆ ಏನು ಮಾಡ್ತೇನಪ್ಪ ಅಂತಂದ್ರೆ ಈ ಬಾರ್ಲಕ್ಕಿನ ಎಲ್ಲನೂ ಶಿಫ್ಟ್ ಮಾಡ್ಕೋತೇನೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಗಿರ್ ಅಂತ ಹೇಳಿ ಫುಲ್ಲು ನುಣ್ಣಗೆ ಇದನ್ನು ರುಬ್ಬಬೇಕು. ನಾನು ಇಲ್ಲಿ ಒಂದು ಸತಿ ಮಿಕ್ಸರ್ದಾಗ ಎಲ್ಲ ಬಾರ್ಲಕ್ಕಿ ಹಿಡಿಯಂಗಿಲ್ಲ ಅಂಥೇಳಿ ಏನು ಮಾಡಕತ್ತೇನಪ್ಪ ಅಂದ್ರೆ ಬ್ಯಾಚ್ ವೈಸ್ ಇದನ್ನು 1-2-3 ಬ್ಯಾಚ್ ಮಾಡ್ಕೊಂಡು ಚಂದಂಗೆ ಒಂದ ಲೆವೆಲ್ ಹಂಗೆ ರುಬ್ಬಾತೇನೆ. ಇಲ್ಲಾಂದ್ರೆ ನೀವು ಮಿಲ್ಲಿಗೂ ಹಾಕಿಸ್ಕೊಂಡು ಬರ್ಬೋದು. ಫುಲ್ ನೋಡ್ರಿ, ಫುಲ್ ಅಂದ್ರೆ ಫುಲ್ ಪೇಸ್ಟ್ ಆಗ್ಬೇಕು, ಸೇಮ್ ಬೆನ್ನಿ ಸ್ಟ್ರಕ್ಚರ್ ಬಂದಿರಬೇಕಿದೆ ಅಷ್ಟು ನುಣ್ಣಗೆ ನೀವು ಇದನ್ನು ಮಾಡ್ಕೊಂಡು ಒಂದು ಪಾತ್ರೆ ಒಳಗೆ ಇದನ್ನು ಎತ್ತಿಟ್ಕೊಂಡ್ಬಿಡ್ರಿ. ಲಾಸ್ಟ್ ಬ್ಯಾಚ್ ಏನು ಹಾಕ್ತಿರ್ತಿರಲ್ಲ ಅದಕ್ಕೆ ಏನು ಮಾಡಿಬಿಡ್ರಿ, 2 ಕಪ್ ಏನು ನಾವು ಬಾರ್ಲಕ್ಕಿ ತೊಗೊಂಡಿವಲ್ಲ ಅದಕ್ಕೆ 1 ಕಪ್ ಅಷ್ಟು ರವೆ, ಅರ್ಧ ಕಪ್ ಅಷ್ಟು ನೀವು ಮೊಸರನ್ನ ತೊಗೋಬೇಕಾಗ್ತೈತಿ. ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತಿರಲ್ಲ ಬಾರ್ಲಕ್ಕಿ ಅದ್ರ ಅರ್ಧದಷ್ಟು ನೀವು ರವೆ ತೊಗೋಬೇಕು. ಮತ್ತು ಅದ್ರದ್ದು ಗಿರ್ದಾದಷ್ಟು ನೀವೇನು ಮಾಡಬೇಕಪ್ಪ ಅಂದ್ರೆ ಮೊಸರನ್ನ ತೊಗೋಬೇಕಾಗ್ತೈತಿ. ಸೊ ಅದ್ರೂ ಎಲ್ಲ ಹಾಕ್ಕೊಂಡು ಚಂದಂಗೆ ಎಷ್ಟು ನುಣ್ಣಗಾಗ್ತೈತಲ್ಲ ಅಷ್ಟು ನುಣ್ಣಗೆ ಇದನ್ನು ಮಾಡ್ಬೋದು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ವೇರಿಯೇಷನ್ ಮಾಡ್ಕೋಬೋದು. ಇದ್ರಾಗ ಬೇಕಾದ್ರೆ ನೀವು ಶುಂಠಿ, ಮೆಣಸಿನ್ಕಾಯಿ ಅವತ್ರನ್ನೂ ಎಲ್ಲ ಹಾಕ್ಕೋಬೋದು. ಬಟ್ ನಾ ಹಾಕ್ಕೊಂಡಿಲ್ಲ, ಯಾಕಂದ್ರೆ ಪಿಜ್ಜಾ ಬೇಸ ಫುಲ್ ಪ್ಲೇನ್ ಇರ್ತೈತಲ್ಲ. ಸೊ ನಾ ಅದನ್ನು ಇಲ್ಲೇ ಮೇಂಟೈನ್ ಮಾಡೇನಿ. ಸೊ ನೋಡ್ರಿ, ಹಿಂಗೆ ರುಬ್ಬಿದ ಮೇಲೆ ಏನಾಗ್ತೈತಿ, ರವೆ ಮತ್ತು ಮೊಸರಿಂದ ಹಿಂಗೆ ಫುಲ್ ಅಂದ್ರೆ ಫುಲ್ ಲಿಕ್ವಿಡ್ ಸ್ಟ್ರಕ್ಚರ್ ಸಾಫ್ಟ್ ಅಂದ್ರೆ ಸಾಫ್ಟ್ ಬರ್ತೈತಿ. ಅದನ್ನ ಏನು ಮಾಡ್ರಪ್ಪ ಅಂದ್ರೆ ಸೇಮ್ ಪಾತ್ರೆ ಒಳಗೆ ಹಾಕ್ಕೊಂಡು ಚಂದಂಗಿ ಒಂದು ಡೈರೆಕ್ಷನ್ ಒಳಗೆ ನೀವೇನು ಮಾಡ್ಬೇಕಂದ್ರೆ 5 to 10 minutes ಅದನ್ನು ಬೀಟ್ ಮಾಡ್ಬೇಕು. ಸೊ ಅದೇನಾಗ್ತೈತಿ ಅವಾಗ ಫ್ಲಫಿ ಆಗ್ತೈತಿ. ಇದನ್ನೇನು ನೀವು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಏನೋ ಹಾಕೋ ಅವಶ್ಯಕತೆ ಇಲ್ಲ, ಬೇಕಿಂಗ್ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನ್ಯಾಚುರಲಾಗಿ ಹೆಂಗೈತೆ ಹಂಗೆ ಮಾಡ್ಬೋದು. ಸೊ ಇದನ್ನೊಂದು ಸ್ವಲ್ಪ ತಿಕ್ಕಾಗಿ ಮಾಡಿದ್ರೆ ಪಿಜ್ಜಾ ಬೇಸ್ ಆಗ್ತೈತಿ, ತಿನ್ನಾಗಿ ಮಾಡಿದ್ರೆ ಪರ್ಫೆಕ್ಟ್ ಕ್ರಿಸ್ಪಿ ದೋಸೆನೂ ಆಗ್ತೈತಿ. ಒಂದೇ ಬ್ಯಾಟರಿಂದನ ನೀವು ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಪಿಜ್ಜಾ ಮಾಡ್ಬೋದು, ಮತ್ತು ಪಡ್ಡು ಅದನ್ನೆಲ್ಲನೂ ನೀವು ಮಾಡ್ಕೋಬೋದು. ನಾನು ಇಲ್ಲೇನು ಮಾಡತ್ತೇನೆ ಅಂದ್ರೆ ಜಸ್ಟ್ ಇದನ್ನು 10 to 15 minutes ಏನು ಮಾಡತ್ತೇನೆ ರೆಸ್ಟ್ ಮಾಡೋಕೆ ಇಡತ್ತೇನೆ. ಅಷ್ಟ್ರಾಗ ನಾ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೋತೀನಿ. ಸೊ ನೋಡಿಲ್ಲ ಅದೊಂದು ಸ್ವಲ್ಪ ಫ್ಲಫಿನೆಸ್ ಬಂದಿರ್ತೈತಿ, ಬಿಕಾಸ್ ಕರ್ಡ್ ಹಾಕಿರ್ತವಲ್ಲ ನೋಡಿ ಹಿಂಗೆ ಆಗಿರ್ತೈತಿ. ಮತ್ತು ಒಂದೇ ಡೈರೆಕ್ಷನ್ ಒಳಗೆ ಅದನ್ನು ಬೀಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೋಬೇಕು. ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಲ್ಲ ನೀವು ಅದನ್ನು ತೊಗೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮು, ಟೊಮ್ಯಾಟೊ ಮತ್ತು ಈರುಳ್ಳಿ, ಇಲ್ಲೇ ಏನು ಮಾಡೇನಪ್ಪ ಅಂದ್ರೆ ಟೊಮ್ಯಾಟೊ ಚಟ್ನಿ ಅದನ್ನು ತೊಗೊಂಡೇನಿ. ಮತ್ತು ಚೀಸ್, ಪನ್ನೀರ ಇದನ್ನೆಲ್ಲನೂ ನಾನು ತೊಗೊಂಡೇನಿ. ನೀವು ಟೊಮ್ಯಾಟೊ ಚಟ್ನಿ ಬೇಡಪ್ಪ ಅಂತಂದ್ರೆ ನೀವು ಟೊಮ್ಯಾಟೊ ಕೆಚಪ್ ಅಥವಾ ಸಾಸ್ ಏನಿರ್ತೈತಿ ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾ ಇಲ್ಲಿ ಕಂಪ್ಲೀಟ್ ಹೆಲ್ದಿ ವರ್ಷನ್ ಮಾಡತ್ತಿದ್ದರಿಂದ ಟೊಮ್ಯಾಟೊ ಚಟ್ನಿ ತೊಗೊಂಡೇನಿ. ಅದ್ರ ರೆಸಿಪಿ ತೋರಿಸಿಲ್ಲ, ಯಾಕಂದ್ರೆ ನಿಮಗೆ ಆಲ್ರೆಡಿ ಟೊಮ್ಯಾಟೊ ಚಟ್ನಿ ಹೆಂಗೆ ಮಾಡೋದಂತ ಗೊತ್ತೈತಿ. ಸೊ ಇನ್ನು ಸೇಮ್ ದೋಸೆ ಪ್ಯಾನ್ ಏನಿರ್ತೈತಲ್ಲ ಅದ್ರಾಗ ಏನು ಮಾಡ್ಬೇಕಂದ್ರೆ
ತಿಕ್ಕಾಗಿ ದೋಸೆ ಥರನೇ ಇದನ್ನು ಹಾಕ್ಕೋಬೇಕು. ಎಷ್ಟು ತಿಕ್ ಹಾಕೋತಿರಲ್ಲ ನಿಮ್ಮದು ಪಿಜ್ಜಾ ಬೇಸ ಅಷ್ಟು ತಿಕ್ಕಾಗಿ ಬರ್ತೈತಿ. ಇದನ್ನು ಮಸ್ತ್ ಏನು ಮಾಡ್ಬೇಕಂದ್ರೆ ಎರಡೂ ಸೈಡ ಚಂದಂಗೆ ಬೇಯಿಸ್ಕೋಬೇಕು. ಒಂದು ಸೈಡ 100% ಬೇಯಿಸ್ಕೊರಿ, ಒಂದು ಸೈಡ್ ಸ್ವಲ್ಪ ಬೇಯಿಸ್ಕೊಂಡ್ರು ನಡೀತೆ. ಸ್ವಲ್ಪ ಅಂದ್ರೆ ಫುಲ್ ಹಂಗೆ ಸ್ವಲ್ಪನೂ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು 50% ಬೆಂದ್ರೆ ಸಾಕು. ಯಾಕಂದ್ರೆ ನಾವು ಮ್ಯಾಲೆಲ್ಲ ಇಂಗ್ರೀಡಿಯೆಂಟ್ಸ್ ಪಿಜ್ಜಾದೆಲ್ಲ ಹಾಕಿದ್ಮೇಲೆ ಇದನ್ನ ಆಗಿಬಿಡ್ತೈತಿ. ಇಲ್ಲಿ ನೋಡಿ ನಾ ಫೋರ್ಕ್ ಸಹಾಯದಿಂದ ಇದನ್ನು ಮಾಡತ್ತೀನಿ. ಯಾವುದು ಕಂಪ್ಲೀಟ್ ಬೆಂದಿರ್ತೈತಲ್ಲ ಅದ್ರ ಮೇಲೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಒಂದು ಲೇಯರ್ ಫುಲ್ ಟೊಮ್ಯಾಟೊ ಚಟ್ನಿನ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಆಮೇಲೆ ಒಂದು ಲೇಯರ್ ಏನು ಮಾಡತ್ತೇನಪ್ಪ ಅಂತಂದ್ರೆ ಚೀಸನ್ನು ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಆಮೇಲೆ ನಮಗೆ ಬೇಕಾಗಿದ್ದಂಥ ವೆಜಿಟೇಬಲ್ಸನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ. ನೀವು ನೋಡ್ಬೋದು, ಸೇಮ್ ನೀವು ಹಿಂಗೆ ಮಾಡಿರಿ. ಸೊ ನಿಮ್ಗೆ ಯಾವ್ದು ಬೇಕಾದ. ಆಮೇಲೆ ನಾ ಇಲ್ಲಿ ಸ್ವಲ್ಪ ಟೇಸ್ಟ್ ಇನ್ನೊಂದು ಸ್ವಲ್ಪ ಚಲೋ ಇರಲಂತ ಈಗನೇ ಏನು ಮಾಡತ್ತೇನಪ್ಪ ಅಂತಂದ್ರೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಇಟಾಲಿಯನ್ ಸೀಸ್ನಿಂಗ್, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಸೊ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಆ್ಯಡ್ ಕೂಡ ಮಾಡ್ಕೋಬೋದು, ನಡಿತೈತಿ. ಸೊ ಇದನ್ನು ಹಿಂಗೆ ಮಾಡಿ ಸ್ವಲ್ಪ ಒಂದು 2 to 3 seconds ಅಷ್ಟೇ ನಾ ಇದನ್ನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊತೀನಿ ನೀರು ಹಾಕಿ. ಬಿಕಾಸ್ ನೀರು ಯಾಕೆ ಹಾಕತ್ತೇನೆ ಅಂತಂದ್ರೆ ತಳ ಎಲ್ಲ ಹೊತ್ತಬಾರ್ದು ಅನ್ನೋ ರೀಸನಿಗೆ ನಾನು ಇಲ್ಲಿ ನೀರು ಹಾಕಿ ಅದನ್ನು ಮುಚ್ಚಿ ಬೇಯಿಸ್ಕೊಳತ್ತೀನಿ. ಸೊ ನೋಡ್ರಿ, ಎಲ್ಲ ನೀರು ಎಷ್ಟು ಹಾಕಿರ್ತೀರಿ, ಒಂದು ಅರ್ಧ ಗ್ಲಾಸ್ ನೀರು ಹಾಕಿರ್ತೀರಿ ಅಂದ್ರೆ ಟೀ ಕುಡಿ ಗ್ಲಾಸ್ ಒಳಗೆ ಒಂದು ಅರ್ಧ ಗ್ಲಾಸ್ ಹಾಕಿರ್ತೀರಪ್ಪ ಅಂತಂದ್ರೆ ಆ ನೀರೆಲ್ಲ ಬೇಯೋಷ್ಟ್ರಾಗ ನೋಡ್ರಿ ಇದು ಹಿಂಗೆ ಆಗಿಬಿಟ್ಟಿರ್ತೈತಿ. ಫುಲ್ ಮಸ್ತ್ ಇದನ್ನು ಒಂದೇ ಇದ್ರಾಗ ಸರ್ವ್ ಮಾಡ್ಕೋಬೋದು. ಇದು ಒನ್ ವೇ ಆಫ್ ಮೇಕಿಂಗ್ ಪಿಜ್ಜಾ. ಇನ್ನೊಂದು ವೇ ಹೆಂಗಪ್ಪ ಅಂತಂದ್ರೆ ಸೇಮ್ ದೋಸೆ ಪ್ಯಾನ್ ಒಳಗೆ ಅದೇನು ದೋಸೆ ಥರ ಇರ್ತೈತಲ್ಲ ಪಿಜ್ಜಾ ಬೇಸನ್ನು ರೆಡಿ ಮಾಡಿಕೊಂಡು ಇಲ್ಲಿ ನೀವು ಚೀಸು ಟೊಮ್ಯಾಟೊ ಸಾಸು ಅದೇನಿರ್ತೈತಲ್ಲ ಸೇಮ್ ಪ್ರೊಸೆಸ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ಸೇಮ್ ಜಸ್ಟ್ ಅಲ್ಲಿ ನಾವೇನು ಮಾಡ್ತಿದ್ವಿ, ಡೈರೆಕ್ಟ್ ಪ್ಯಾನ್ ಮೇಲೆ ಮಾಡ್ತಿದ್ವಲ್ಲ ಅದ್ರ ಬದಲಿ ಅದು ಬೇಸ್ ಏನಿರ್ತೈತಲ್ಲ ಅದನ್ನ ಹೊರಗೆ ತೆಗೆದ ಹಿಂಗೆ ಸೈಡಿಗೆ ನಾ ಇಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳತ್ತೀನಿ. ಸೇಮ್ ಪ್ರೊಸೆಸ್ನ ಫಾಲೋ ಮಾಡತ್ತೀನಿ. ಫಸ್ಟ್ ಏನು ವೀಡಿಯೋದಾಗ ತೋರಿಸಿಲ್ಲ ಅದ ಪ್ರೊಸೆಸ್ ಫಾಲೋ ಮಾಡಿ ನಮಗೆ ಯಾವ ವೆಜಿಟೇಬಲ್ಸ್ ಬೇಕು, ಯಾವ ರೀತಿ ಬೇಕು ನೀವು ಆ ರೀತಿ ಡೆಕೋರೇಷನ್ ಮಾಡ್ಬೋದು. ಇದ್ರ ಕಾರ್ನ್, ಆಲಿವ್ ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಥರ ಹೆಂಗೆ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಪಾತ್ರೆ ಒಳಗೆ ಬಿಸಿನೀರು ಇಟ್ಟೇನಿ. ಅದು ಬಿಸಿನೀರು ಕುದಿಯಾಗ ಬಂದ ಕೂಡಲೇ ಸ್ಟ್ಯಾಂಡ್ ಇಟ್ಟು ಸ್ಟ್ಯಾಂಡ್ ಮೇಲೆ ಇಲ್ಲೇನು ಮಾಡತ್ತೇನಪ್ಪ ಅಂತಂದ್ರೆ ಈ ಪಿಜ್ಜಾನ ಇದನ್ನ ಇಡಾತೀನಿ. ಇದನ್ನು ಮುಚ್ಚಿಡ್ತೇನೆ. ಎಲ್ಲಿ ಮಟ್ಟ ನಾ ಇದನ್ನು ಬೇಯಿಸ್ತೇನೆ ಅಂದ್ರೆ ಕೆಳಗೆ ನೀರೇನೈತಲ್ಲ ಆ ನೀರೆಲ್ಲನೂ ಖಾಲಿ ಆಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಬೇಕು. ಆಲ್ಮೋಸ್ಟ್ ನಾ ಅರ್ಧ ಗ್ಲಾಸಷ್ಟು ನೀರು ಹಾಕೇನಿ. ಇನ್ನು 1 ಟೇಬಲ್ ಸ್ಪೂನ್ಗಿಂತನೂ ಜಾಸ್ತಿ ಅಂತ ಅನ್ಕೋರಿ. ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಹೇಳತ್ತೇನ. ಚಂದಂಗೆ ಇದನ್ನು ಬೇಯಿಸ್ಬೇಕು. ಮಸ್ತ್ ಪಕ್ಕಿ ಅಂದ್ರೆ ಮಸ್ತ್ ಪಕ್ಕಿ ಪಿಜ್ಜಾ ಸೂಪರ್ ಡೂಪರ್ ಆಗಿರೋದು ರೆಡಿ ಆಗ್ತೈತಿ. ಸ್ವಲ್ಪ ಅವಾಗ ಹೊತ್ತೈತೋ ಇಲ್ಲ ಅಂತ ಬೇಕಾದ್ರೆ ನಿಮಗೆ ನೀರು ಖಾಲಿ ಆಗಿದ್ದು ಗೊತ್ತಾಗಲಿಲ್ಲ ಅಂದರೆ ಈಗ ಹೆಂಗೆ ನಾ ತೆಗೆದು ತೋರ್ಸಾತೇನಲ್ಲ ಹಂಗೂ ನೀವು ನೋಡ್ಬೋದು. ಆಫ್ ಮಾಡಿ ಒಂದು 5 minutes ಅಲ್ಲೇ ಸ್ಟೀಮ್ ಬಿಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಹಿಂಗೆ ಸೇಮ್ ಸ್ಮಾಲ್ ಈ ಸೆಟ್ ದೋಸೆ ಇರ್ತಾವಲ್ಲ ಆ ರೀತಿ ನೀವು ಈ ದೋಸೆ ಇದನ್ನೇನು ಬಾರ್ಲಕ್ಕಿ ಇದನ್ನಿರ್ತೈತಲ್ಲ ಆ ಥರನೂ ದೋಸೆ ಇದನ್ನು ಮಾಡ್ಕೋಬೋದು. ಅದ್ರ ಮೇಲೆ ನೀವೇನಿದೆಲ್ಲ ತರಕಾರಿ ಇಟ್ಕೊಂಡಿರ್ತಿರಲ್ಲ ಅದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಿಬಿಟ್ರಿಪ್ಪ ಅಂತಂದ್ರೆ ಈ ಬಾರ್ಲಕ್ಕಿ ಪ್ಯಾನ್ ಕೇಕ್ ಅಥವಾ ಪ್ಯಾನ್ ಪಿಜ್ಜಾ ಅಥವಾ ಉತ್ತಪ್ಪಂ ಅದು ರೆಡಿ ಆಗಿಬಿಡ್ತೈತಿ. ಇದು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಹಾಕೋಕ್ಕೂ ಭಾಳ ಈಸಿ ಇರ್ತೈತಿ. ಮತ್ತು ವೆಜಿಟೇಬಲ್ಸ್ ಎಲ್ಲ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಮಕ್ಕಳು ಭಾರಿ ಇಷ್ಟಪಟ್ಟು ತಿಂತಾರೋ. ಇನ್ನು ಬಾರ್ಲಕ್ಕಿ ಬೆನಿಫಿಟ್ಸ್ ಏನಪ್ಪ ಅಂದ್ರೆ ಮೇನ್ ದೇಹದೊಳಗಿನ ಉಷ್ಣತೆನ ಕಡಿಮೆ ಮಾಡ್ತೈತಿ. ಮತ್ತು ಗ್ಲುಕೋನ್ ಜಾಸ್ತಿ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲನೂ ಕಡಿಮೆ ಮಾಡ್ತೈತಿ. ಫೈಬರ್ ಜಾಸ್ತಿ ಇರೋದ್ರಿಂದ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗ್ಲಾರ್ದಂಗೆ ತಡೆಗಟ್ತೈತಿ. ಇದ್ರಾಗ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರೋಲೈಟ್ಗಳನ್ನ ಬೂಸ್ಟ್ ಮಾಡೋದ್ರಿಂದ ದೇಹದೊಳಗೆ ಡಿಹೈಡ್ರೇಷನ್ ಆಗಂಗಿಲ್ಲ. ಒಬ್ವಿಯಸ್ಲಿ ಇದು ನಮ್ಮ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ, ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡ್ತೈತಿ, ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೈತಿ. ಮತ್ತು ಗರ್ಭಿಣಿಯರು ಬಾರ್ಲಕ್ಕಿ ನೀರನ್ನು ಕುಡಿಯೋದ್ರಿಂದ ಅವರಿಗೆ ಆಯಾಸ ಆಗಂಗಿಲ್ಲ, ಕಾಲುಗಳಿಗೂ ಊತ ಬರಂಗಿಲ್ಲ, BP ಕಂಟ್ರೋಲ್ ಮಾಡ್ತೈತಿ. ಮತ್ತು ಯಾವುದೇ ರೀತಿಯಾದಂಥ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು ಅಥವಾ ಬೇರೆ ಇನ್ಫೆಕ್ಷನ್ಸ್ಗಳನ್ನು ಆಗದೇ ಇರೋ ಥರ ನಮ್ಮ ದೇಹನ ಇದು ತಡೆಗಟ್ತೈತಿ. ಬಾರ್ಲಕ್ಕಿ ಈಸ್ ವೆರಿ ಫೇಮಸ್. ಇದರಿಂದ ಎಲ್ಲ ವೆರೈಟಿ ಆಫ್ ಡಿಶಸ್ನ ನೀವು ಮಾಡ್ಬೋದು. ಬಾರ್ಲಕ್ಕಿನ ಬೇಕ್ರಿ ಒಳಗೆ ಜಾಸ್ತಿ ಯೂಸ್ ಮಾಡ್ತಾರೋ. ನೀವು ಈ ಪಿಜ್ಜಾ ರೆಸಿಪಿನ ಬಾರ್ಲಕ್ಕಿಯಿಂದ ಟ್ರೈ ಮಾಡಿ ಹೆಂಗೈತಂತ ನನಗೆ ಹೇಳ್ರಿ. ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ್ ಒಂದಿಗೆ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸಪೋರ್ಟ್ ಮಾಡೋದು ಮರಿಬೇಡ್ರಿ.